ಸ್ಟ್ರಾಂಗ್ ಇರ್ತಾರೆ, ಆದ್ರೆ ಬುದ್ಧಿಯಿಂದ ತುಂಬಾ ಮೈಲ್ಡ್ ಆಗಿಬಿಡ್ತಾರೆ. ಅವ್ರಿಗೆ ಬುದ್ಧಿಯಲ್ಲಿ ಏನೋ ಸ್ಟ್ರಕ್ ಆಗಿಬಿಡ್ತದೆ. ಕೆಲವರು ಅದರಲ್ಲೂ ಬಹಳ ಸ್ಪೀಡ್ ಇರ್ತಾರೆ, ಇದರಲ್ಲೂ ಸ್ಪೀಡ್ ಇರ್ತಾರೆ. ಆದ್ರೆ ಯಾರಾದ್ರೂ ಎದುರುಗಡೆ ಅವರಿಗಿಂತ ಸ್ವಲ್ಪ ಕೆಲಸ ಮಾಡಿದ್ರು ಶ್ರಮ ಆಗದೆ ಇರೋದು. ನಮಗೆಲ್ಲ ಸ್ವಲ್ಪ ಕೆಲಸ ಮಾಡ್ತಿರ್ಲಿಕ್ಕೆ ಕಣ್ಣು ಈಗ ತಾನಾಗೆ ಮುಚ್ಚಲಿಕ್ಕೆ ಶುರುವಾಗ್ತದೆ, ದೇಹದಲ್ಲಿ ಆಲಸ್ಯ ಶುರುವಾಗ್ತದೆ, ಆಯಾಸ ಆಗ್ತದೆ ಅನ್ನೋದು ನಮಗೆಲ್ಲ ಇದ್ದದ್ದು. ಆಂಜನೇಯನ ವ್ಯಕ್ತಿತ್ವ ಮಾತ್ರ ಹಾಗಲ್ಲ ಅಂತ ಹೇಳ್ತಾರೆ. ಎಷ್ಟೇ ಕಾರ್ಯ ಮಾಡಿದ್ರು ಶ್ರಮವಾಗಲ್ಲ. ಅದಕ್ಕೆ ಆವಾಗಲೇ ಹೇಳಿದೆ, ಬೆಳಗ್ಗೆಯಿಂದ ಉಸಿರಾಡಿಸುವ ಕೆಲಸವನ್ನ ನಮ್ಮ ದೇಹದೊಳಗಿದ್ದು ಮಾಡ್ತಾನೆ, ಆತನಿಗೆ ಶ್ರಮ ಅನ್ನೋದು ಇಲ್ಲ. ಇದರಲ್ಲಿ ಒಂದು ರಹಸ್ಯವೂ ಇದೆ. ಸುಂದರಕಾಂಡದಲ್ಲಿ ಈ ವಿಷಯವನ್ನು ಹೇಳಿ ನಮಗೊಂದು ಸ್ಫೂರ್ತಿ ಕೊಡುತ್ತಾರೆ. ಬೇರೆ ಎಲ್ಲ ಕೆಲಸ ಮಾಡಿದ್ರು ಶ್ರಮ ಆಗ್ತದೆ ಅಂತ ಅನ್ನೋದು ಸಹಜ, ಅನ್ನು ಪರವಾಗಿಲ್ಲ. ದೇವರ ಕೆಲಸ ಮಾಡಿ ಶ್ರಮ ಆಗ್ತದೆ ಅಂತ ಅನ್ನಬೇಡ ಅಂತ. ಇದು ನಮಗೆ ಕೊಡೋ ಸಂದೇಶ. ನಾವಿವತ್ತು ದೇವರ ಪೂಜೆ ಎಲ್ಲ ಮಾಡಿದ ಮೇಲೆ ಹೊರಗೆ ಬಂದ ಕೂಡಲೇ ಆ ಪೂಜೆ ಮುಗೀತಲ್ವಾ, ಸಾಕಾಗೋಯ್ತು, ಮುಗೀತಲ್ಲಿ ಪೂಜೆ ಅಷ್ಟೊತ್ತು ಮಾಡಿದ್ದೆಲ್ಲ ವ್ಯರ್ಥವೇ. ಪೂಜೆ ಮಾಡಿ ಶ್ರಮ ಆಯಿತು, ದೇವರ ಕಥೆ ಕೇಳಿ ಶ್ರಮವಾಯಿತು, ದೇವರಿಗೋಸ್ಕರ ಏನೇ ಮಾಡಿದ್ರು ಶ್ರಮ ಆಯಿತು ಅಂತ ಅನ್ನಬೇಡ. ಇದು ಆಂಜನೇಯ ಲೋಕಕ್ಕೆ ಸ್ಫೂರ್ತಿಯನ್ನು ಉಂಟು ಮಾಡ್ತಾನೆ. ಅದಕ್ಕೆ ನಾನು ಹೊರಟದ್ದು ದೇವರ ಕೆಲಸಕ್ಕೆ, ಶ್ರಮದ ಪ್ರಶ್ನೆ ಇಲ್ಲ. ಮಾಡೋದು ದೇವರ ಕೆಲಸ, ಶ್ರಮ ಆಯಿತು ಅಂತ ಅನ್ನಲ್ಲ. ಇದು ನಾವು ಕಲಿಬೇಕಾದ ದೊಡ್ಡ ಪಾಠ. ಒಂದು ಯಜ್ಞ ಮಾಡ್ತಾನೆ, ಅಲ್ಲಿ ಬೆಂಕಿ ಉರಿತದೆ, ಶಾಖೆ ತಗಲ್ತದೆ, ಮೈಯೆಲ್ಲ ಬೆವರುತ್ತಾನೆ. ಏನಾಯ್ತು? ಬಹಳ ಶ್ರಮ ಆಯ್ತು, ಯಾಕಾದ್ರೂ ಮಾಡಿದ್ಯೋ ಯಜ್ಞ ಅಂತ ನೋಡಿ. ಆ ಭಾವ ಬಂದ್ರೆ ಯಜ್ಞ ಮಾಡಿದ್ದರದ್ದು ಲಾಭ ಏನು? ಇದಕ್ಕೆ ಆಂಜನೇಯನ ಕಥೆ ಸ್ಫೂರ್ತಿದಾಯಕ. ಶ್ರಮ ಯಾವಾಗ ಅಲ್ಲ, ಆದದ್ದನ್ನು